ಒಂದು ದಿನ ಸಾಯಂಕಾಲ ಎಲ್ಲಾ ಜಂತುಗಳು ಕಾಡಿನಲ್ಲಿ ಆಟ ಆಡ್ತಾ ಇದ್ವು. ಶೇರ್ ಖಾನ್ ಕೂಡ ಅಲ್ಲೇ ಕೂತಿದ್ದ. ಅದೇ ಸಮಯದಲ್ಲಿ ಮಿಂಕು ಕರಡಿ ಭಯ ಪಟ್ಕೊಂಡು ಅಲ್ಲಿಗೆ ಓಡೋಡಿ ಬರುತ್ತೆ. ಶೇರ್ ಖಾನ್ ಕಾಡಿನ ಮೇಲೆ ಆಪತ್ತು ಬಂದಿದೆ. ಆಗ ಮೋಂಟು ಕೋತಿ ಎದುರಿಗೆ ಬರ್ತಾನೆ. ಏನಾಯ್ತು, ಏನ್ ಸಮಸ್ಯೆ ಅಂತ ಹೇಳು. ಆಗ ಶೇರ್ ಖಾನ್ ಕೋಪಗೊಂಡು ಕೋತಿಗೆ ಒಂದ್ ಬಡ್ದು ದೂರ ಹೋಗಂತಾನೆ. ಸುಮ್ನಿರು ಮೊಂಟು, ಏನಾಯ್ತು ಮಿಂಕು? ನಾನೊಂದು ಡ್ರ್ಯಾಗನ್ ನ ಮೇಲೆ ಹಾರೋದನ್ನ ನೋಡಿದ್ದೀನಿ. ಅದ್ರ ಬಾಯಿಂದ ಬೆಂಕಿ ಕೂಡ ಬರ್ತಿದೆ. ಕಾಡಲ್ಲಿ ಕೆಲವೆಡೆ ಬೆಂಕಿ ಕೂಡ ಹಾಕಿದೆ ಇದು. ಏನ್ ಹೇಳ್ತಿದ್ಯಾ? ಬೆಂಕಿ ಹಾಕ್ತಿದ್ಯಾ? ಹಾಗಾದ್ರೆ ನಾವಲ್ಲಿಗೆ ಈಗ್ಲೇ ಹೋಗ್ಬೇಕು. ಹಂಗಂತೇಳಿ ಶೇರ್ ಖಾನ್ ಜಂತುಗಳನ್ನೆಲ್ಲ ಅದ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅಗ್ನಿ ಉರಿತಿರುವ ಜಾಗಕ್ಕೆ ಅವ್ರೆಲ್ಲರೂ ಹೋಗ್ತಾರೆ. ಪಕ್ಕದಲ್ಲೇ ನದಿ ಬೇರೆ ಇತ್ತು. ಆನೆಗಳು ಅದರ ಸೊಂಡಿಲಿನಲ್ಲಿ ನೀರನ್ನೆತ್ಕೊಂಡು ಆ ಅಗ್ನಿಯನ್ನು ಆರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಬೇರೆ ಜಂತುಗಳು ಕೂಡ ಸಹಾಯ ಮಾಡ್ತವೆ. ತುಂಬಾ ಹೊತ್ತು ಪ್ರಯತ್ನ ಪಟ್ಟ ನಂತರ ಆ ಅಗ್ನಿ ಪೂರ್ತಿಯಾಗಿ ಹಾರೋಗುತ್ತೆ. ಎಲ್ಲರೂ ಮೇಲೆ ನೋಡ್ತಾರೆ. ಅವ್ರ ತಲೆ ಮೇಲೆ ಒಂದು ಬ್ಲೂ ಕಲರ್ ಡ್ರ್ಯಾಗನ್ ಹಾರಾಡ್ತಾ ಇರುತ್ತೆ. ಅದು ಎಲ್ಲಾ ಜಂತುಗಳ ಮೇಲೆ ಅಗ್ನಿಯನ್ನು ಬಾಯಿಂದ ಬೀಸ್ತಾ ಇತ್ತು. ಜಂತುಗಳೇನೋ ತಪ್ಸ್ಕೊಂಡು ಓಡ್ಬಿಟ್ವು. ಆದ್ರೆ ಆ ಅಗ್ನಿ ಬೀಳೋ ಜಾಗದಲ್ಲೆಲ್ಲ ಬೆಂಕಿ ಉರ್ಕೊಳಕ್ ಶುರು ಆಗ್ತಿತ್ತು. ಎಲ್ಲಿ ಓಡೋದ್ರು ಏನು ಆಗಲ್ಲ. ಅದು ಕೆಳಗಡೆ ಬಂದು ಜೋರಾಗಿ ನಗಕ್ ಶುರು ಮಾಡುತ್ತೆ. ನಿನಗಿಷ್ಟು ಧೈರ್ಯನಾ ನಮ್ಮ ಕಾಡಿಗೆ ಬೆಂಕಿ ಹಾಕ್ತೀಯಾ? ಆಗ ಬಾಯಿಂದ ಮತ್ತೆ ಅಗ್ನಿಯನ್ನು ಬಿಡುತ್ತೆ. ಆಗ ಕೋತಿಯ ಬಾಲಕ್ಕೆ ಹೋಗಿ ಅಗ್ಗಿ ಅಂಟ್ಕೊಳ್ಳುತ್ತೆ. ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ. ಅದು ಆ ಕಡೆ ಈ ಕಡೆ ಓಡಕ್ ಶುರು ಮಾಡುತ್ತೆ. ಬಾಲನ್ನೆತ್ಕೊಂಡೋಗಿ ನೀರಲ್ಲಿ ಮುಳುಗಿಸ್ಬಿಡುತ್ತೆ. ಅಯ್ಯಬ್ಬಾ ಅಬ್ಬಾ. ಯಾರ್ ನೀನು? ಯಾಕೆ ನಮ್ ಕಾಡನ್ನ ಹಾಳು ಮಾಡ್ತಿದ್ದೀಯಾ? ಎಲ್ಲ ಮುಗಿಸ್ಬಿಡ್ತೀನಿ ನಾನು. ಇಲ್ಲಿ ನನ್ನ ರಾಜ್ಯ ಇರುತ್ತೆ. ಮತ್ತೆ ನೀವೆಲ್ಲ ಮತ್ತೆ ಅದು ಬಾಯಿಂದ ಅಗ್ನಿಯನ್ನು ಬೀಸ್ತಾ ಅದು ಈಗಂತ ಅನ್ನುತ್ತೆ. ಮತ್ತೆ ನೀವೆಲ್ಲ ಒಬ್ಬೊಬ್ರಾಗೇನೆ ನನ್ನ ಆಹಾರ ಆಗ್ತೀರಾ. ದಿನಕ್ಕೊಂದು ಪ್ರಾಣಿ. ಹಂಗಂತೇಳಿ ಅದು ಅಗ್ನಿಯನ್ನು ಬಾಯಿಂದ ಬೀಸ್ತಾ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ. ಈಗೇನ್ ಮಾಡೋದು ಶೇರ್ ಖಾನ್? ಇದರಿಂದ ನಮ್ಮ ಜೀವನ ಹೇಗೆ ಕಾಪಾಡ್ಕೊಳ್ಳೋದು? ನಾನು ಅದ್ರ ಹತ್ರ ಹೋರಾಡೋದ್ ಬಿಟ್ಟು ಬೇರೆ ದಾರಿ ಇಲ್ಲ. ಮತ್ ಇಡೀ ಕಾಡು ನಾಶ ಆಗೋದ್ ನೋಡೋದಕ್ಕಿಂತ ಹೋರಾಡ್ತಾ ಸಾಯೋದೇ ಒಳ್ಳೇದು. ಶೇರ್ ಖಾನ್ ಈಗ ಹೇಳೋದನ್ನ ಕೇಳಿ ಜಂತುಗಳೆಲ್ಲ ತುಂಬಾನೇ ಭಯ ಪಡ್ತವೆ. ಮಾರನೇ ದಿನ ಆಕಾಶದಿಂದ ಒಂದು ಹಸಿರು ಕಲರ್ ಡ್ರ್ಯಾಗನ್ ಎಗರ್ಕೊಂಡ್ ಬರುತ್ತೆ. ಎಲ್ಲರೂ ಅದನ್ನ ನೋಡಿ ಭಯ ಪಟ್ಕೊಂಡು ಹೊಡೋಗ್ಬಿಡ್ತಾರೆ. ಅದು ಕೆಳಗಡೆ ಇಳಿಯುತ್ತೆ. ಎಲ್ಲಾರು ಅದನ್ನ ನೋಡಕ್ ಶುರು ಮಾಡ್ತಾರೆ. ನೀನ್ ಯಾರು? ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಒಮ್ಮೆ ಹೇಳು. ನಾನು ಹಸಿರು ಡ್ರ್ಯಾಗನ್. ನಿಮಗೆ ನನ್ ನೋಡಿದ್ರೆ ಭಯ ಪಡ್ಬೇಕಾಗಿಲ್ಲ. ನಂಗ್ ಗೊತ್ತು, ನೀವು ಬ್ಲೂ ಡ್ರ್ಯಾಗನ್ ಇಂದ ಸಮಸ್ಯೆಗೊಳಗಾಗಿದ್ದೀರಾ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅದರ ಶಾಂತಿ ಸ್ವಭಾವವನ್ನು ನೋಡಿದ ಎಲ್ಲಾ ಜಂತುಗಳು ಅದನ್ನ ನಂಬಕ್ ಶುರು ಮಾಡ್ತಾರೆ. ಮಿಂಕು ಕರಡಿ ಕೂಡ ಸಂತೋಷ ಪಡುತ್ತೆ, ಯಾಕಂದ್ರೆ ಇನ್ಮೇಲೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ಸಾಯಂಕಾಲ ಆಗಿದ ತಕ್ಷಣ ಕಾಡಿನಲ್ಲಿ ಇನ್ನೊಂದು ಅನಾಹುತ. ಆಕಾಶದಲ್ಲಿ ಮತ್ತೆ ಆ ಬ್ಲೂ ಕಲರ್ ಡ್ರ್ಯಾಗನ್ ಬರುತ್ತೆ. ಅಯ್ಯಪ್ಪ, ಓಡಿ, ಡ್ರ್ಯಾಗನ್ ಬಂದಿದೆ, ಡ್ರ್ಯಾಗನ್, ಡ್ರ್ಯಾಗನ್. ಅದು ಭಯಂಕರವಾಗಿ ನಗ್ತಾ ಅಲ್ಲೂ ಇಲ್ಲೂ ಅಗ್ನಿಯನ್ನು ಬೀಸ್ತಾ ಇತ್ತು. ನೀನು ಮತ್ತೆ ನಮಗೆ ತೊಂದರೆ ಕೊಡಕ್ ಬಂದಿದ್ದೀಯಾ? ಹೇಗೆ? ಯಾಕೆ ಹೀಗೆ ಮಾಡ್ತಾ ಇದ್ಯಾ ಹೇಳು. ತುಂಬಾ ಮಾತಾಡ್ತೀಯಲ್ವಾ ನೀನು. ಹೋಗ್ತೀಯಾ ಇಲ್ವಾ? ಸಾವೇನ್ ಭಯ ಇಲ್ಲ ನಂಗೆ. ಯಾವಾಗ್ಲೂ ನಾನು ಕಾಲನ್ನ ಹಿಂದೆ ಇಡ್ಲೇ ಇಲ್ಲ. ಹೌದಾ? ತಗೋ ಹಾಗಾದ್ರೆ. ಹಂಗಂತೇಳಿ ಶೇರ್ ಖಾನ್ ಮೇಲೆ ಅಗ್ನಿಯನ್ನು ಬೀಸೋದಕ್ಕೆ ಶುರು ಮಾಡುತ್ತೆ. ಆಗ ಶೇರ್ ಖಾನಿನ ಮುಂದೆ ಹಸಿರು ಕಲರ್ ಡ್ರ್ಯಾಗನ್ ಬಂದು ನಿಂತ್ಕೊಂಡು ಅದು ಕೂಡ ಬಾಯಿಂದ ಅಗ್ನಿಯನ್ನು ಬೀಸುತ್ತೆ. ಇಬ್ಬರು ಬೆಂಕಿಯ ಗೋಳಿಗಳು ಡಿಕ್ಕಿ ಹೊಡೆದು ಅಲ್ಲೇ ಭಸ್ಮ ಆಗುತ್ತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಈ ಕಾಡನ್ನ ಕಾಪಾಡೋಕೆ ಬಂದಿದ್ದೀನಿ ಡ್ರ್ಯಾಗನ್. ಇಲ್ಲಿಂದ ಹೊರಟೋಗೋ. ಹಾ, ಹಾಗಾದ್ರೆ ನಿಂಗೆ ಮೊದ್ಲು ಕಳಿಸ್ಬೇಕು ಅನ್ಸುತ್ತೆ. ಹಂಗಂತೇಳಿ ಅದು ಅದರ ಬಾಯಿಂದ 2 ಬೆಂಕಿ ಗೋಳಿಗಳನ್ನು ಬಿಡುತ್ತೆ. ಆ 2 ಬೆಂಕಿ ಗೋಳಿಗಳು ಗ್ರೀನ್ ಡ್ರ್ಯಾಗನ್ ಮೇಲೆ ಬಂದು ಬೀಳುತ್ತೆ. ಅದು ಪಾಪ ಕೆಳಗಡೆ ಬಿದ್ದೋಗುತ್ತೆ.
ಇನ್ನೂ ಟೈಮ್ ಇದೆ, ಹೊರಟೋಗಿಲ್ಲಿಂದ. ನಾನ್ ಸೋಲ್ ಒಪ್ಕೊಳ್ಳೋದಿಲ್ಲ. ಗ್ರೀನ್ ಡ್ರ್ಯಾಗನ್ ಅದರ ಬಾಯಿಂದ ಒಂದೇ ಸಲ 3 ಗೋಳಿಗಳನ್ನು ಬಿಡುತ್ತೆ. ಅದು ಬ್ಲೂ ಡ್ರ್ಯಾಗನ್ಗೆ ತುಂಬಾ ಜೋರಾಗಿ ಹೋಗಿ ಪೆಟ್ಟು ಬೀಳುತ್ತೆ. ಗ್ರೀನ್ ಡ್ರ್ಯಾಗನ್ ಒಂದು ಮರವನ್ನು ತಳ್ಳಿ ಅದರ ಮೇಲೆ ಬೆಂಕಿಯನ್ನು ಬೀರುತ್ತೆ. ಆ ಮರವನ್ನು ಬ್ಲೂ ಡ್ರ್ಯಾಗನ್ ಮೇಲೆಗೆ ಬೀಸುತ್ತೆ. ಆ ಮರ ಹೋಗಿ ಬ್ಲೂ ಡ್ರ್ಯಾಗನ್ ಮೇಲೆ ಬೀಳುತ್ತೆ. ಅದು ತುಂಬಾ ದೊಡ್ಡದಾಗಿರುವ ಕಾರಣದಿಂದ ಅದು ಕೆಳಗಡೆ ಸಿಕ್ಕಾಕೊಳ್ಳುತ್ತೆ. ಅಯ್ಯೋ ಅಯ್ಯಪ್ಪ. ತುಂಬಾ ಹೊತ್ತು ಹೋರಾಡಿ ಆ ಮರದಿಂದ ಅದು ತಪ್ಪಿಸ್ಕೊಳ್ಳುತ್ತೆ. ಈಗ ಅದಕ್ಕೆ ಪಾಪ ಹೋರಾಡೋದಕ್ಕೆ ಸ್ವಲ್ಪನೂ ಎನರ್ಜಿನೇ ಇಲ್ಲ. ಅದು ಕಿರ್ಚುತ್ತಾ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ. ಜಂತುಗಳೆಲ್ಲ ಇದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತವೆ. ನೀನಿವತ್ತು ನಮ್ಮ ಕಾಡನ್ನ ಮತ್ತೆ ನಮ್ಮನ್ನೆಲ್ಲ ಕಾಪಾಡಿದ್ಯಾ. ನಾವೆಲ್ಲ ಕಾಡಿನ ಪ್ರಾಣಿಗಳು ನಿನಗೆ ಕೃತಜ್ಞರಾಗಿರ್ತೀವಿ. ಇಲ್ಲ ಶೇರ್ ಖಾನ್, ಇದು ನನ್ನ ಕರ್ತವ್ಯ. ಈಗ ನಾನು ಹೊರಡ್ತೀನಿ. ಹಾಗೆ ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಸ್ವಲ್ಪ ದಿನ ಇಲ್ಲಿದ್ದೋಗು ನೀನು. ಹಾ ಗ್ರೀನ್ ಡ್ರ್ಯಾಗನ್, ನೀವು ನಮ್ಮ ಕಾಡಲ್ಲಿ ನಿಲ್ಲಿ ಮತ್ತೆ ನಮ್ಮ ಅತಿಥಿ ಸತ್ಕಾರನೆಲ್ಲ ತಕೊಳ್ಳಿ ಗ್ರೀನ್ ಡ್ರ್ಯಾಗನ್. ಎಷ್ಟು ಪ್ರೀತಿಯಿಂದ ಹೇಳ್ತಿದ್ದೀರಾ ಅಂದ್ರೆ ಸರಿ. ಹಾಗಾದ್ರೆ ಸ್ವಲ್ಪ ದಿನ ನಾನು ಇಲ್ಲಿರ್ತೀನಿ. ಮತ್ತೆ ಆ ಬ್ಲೂ ಡ್ರ್ಯಾಗನ್ ಮತ್ತೊಮ್ಮೆ ಬಂದ್ರೆ ನಾನು ಅದನ್ನ ಮುಗಿಸ್ತೀನಿ ಇಲ್ಲಿ. ಡ್ರ್ಯಾಗನ್ ಅದೇ ಕಾಡಲ್ಲೇ ಉಳ್ಕೊಂಡ್ಬಿಡುತ್ತೆ ಮತ್ತೆ ಎಲ್ಲಾ ಜಂತುಗಳ ಜೊತೆ ಆರಾಮಾಗಿರುತ್ತೆ. ಅದು ಯಾವಾಗ್ಲೂ ಮಿಂಕು ಜೊತೆನೆ ಅದರ ಸಮಯವನ್ನು ಕಳೀತಾ ಇತ್ತು. ಮಿಂಕು ಕರಡಿ, ನಾನೊಂದು ವಿಷಯನ ಹೇಳಬೇಕು ನಿಂಗೆ. ಅದೇನಂದ್ರೆ ನೀನು ಒಂದು ಶಕ್ತಿ ತಕೊಂಡ್ರೆ ಈ ಕಾಡನ್ನೆಲ್ಲ ಕಾಪಾಡ್ಬೋದು ಕಣೋ. ಅದು ಹೇಗೆ ಗ್ರೀನ್ ಡ್ರ್ಯಾಗನ್? ನಿನ್ನ ಈ ಕಾಡಲ್ಲಿ ಒಂದು ಸುರಂಗ ಇದೆ, ಅಲ್ಲೊಂದು ಮಾಂತ್ರಿಕ ಹೂಜಿ ಇದೆ. ಅದನ್ನ ನೀನು ಪಡ್ಕೊಂಡ್ರೆ ನೀನು ನಿನ್ನ ಮತ್ತೆ ಈ ಕಾಡಿನ ಸಂರಕ್ಷಣೆನ ಮಾಡಬಹುದು. ಹಾಗಾದ್ರೆ ನೀವ್ ಆ ಹೂಜಿನ್ ಯಾಕೆ ತಕೊಳ್ಳಿಲ್ಲ? ಅದನ್ನ ಯಾವುದೇ ಡ್ರ್ಯಾಗನ್ ತೆಗಿಯಂಗಿಲ್ಲ, ಅದಕ್ಕೆ ನಾನು ನಿಂಗೆ ಹೇಳ್ತಿರೋದು. ಅರೆ ವಾ, ಮಾಂತ್ರಿಕ ಹೂಜಿನ ನಾನು ಅದನ್ನ ತಕೊಂಡು ಎಲ್ರಿಗಿಂತ ಶಕ್ತಿಶಾಲಿ ಆಗ್ತೀನಿ. ಸರಿ ಗ್ರೀನ್ ಡ್ರ್ಯಾಗನ್, ಇಂಥ ಹೂಜಿ ಇದೆ ಅಂತ ಆದ್ರೆ ಅದನ್ನ ನಾನು ತೆಗೆದು ಕಾಡಿನ ಒಳ್ಳೇದಕ್ಕೆ ಬಳಸ್ತೀನಿ. ಒಳ್ಳೇದಾಯ್ತು. ಇವತ್ತು ಸಂಜೆ ನಾನು ನಿನ್ನನ್ನ ಅಲ್ಲಿಗೆ ಕರ್ಕೊಂಡೋಗ್ತೀನಿ. ಅದರ ಜೊತೆ ಮಾತಾಡ್ಕೊಂಡು ಗ್ರೀನ್ ಡ್ರ್ಯಾಗನ್ ಒಂದು ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಅಲ್ಲಿ ಬ್ಲೂ ಡ್ರ್ಯಾಗನ್ ಗ್ರೀನ್ ಡ್ರ್ಯಾಗನ್ಗೋಸ್ಕರ ಕಾಯ್ತಾ ಇತ್ತು. ನಿಜ ಹೇಳ್ಬೇಕಂದ್ರೆ ಅವರಿಬ್ರು ಸಹೋದರರು. ಅವರಿಬ್ರು ಸೇರಿ ಈ ನಾಟಕವನ್ನು ಆಡಿರ್ತಾರೆ. ಈ ನಾಟಕದ ಕಾರಣದಿಂದ ಗ್ರೀನ್ ಡ್ರ್ಯಾಗನ್ನ ಎಲ್ಲಾ ಜಂತುಗಳು ನಮ್ಮಕ್ ಶುರು ಮಾಡುತ್ತೆ. ನಮ್ಮ ಪ್ಲಾನು ವರ್ಕೌಟ್ ಆಗ್ತಾ ಇದೆ. ಎಲ್ಲಾ ಪ್ರಾಣಿಗಳಿಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ ಅಣ್ಣ. ಇವತ್ತು ಸಂಜೆ ಆ ಮಿಂಕು ಕರಡಿನ ಬಳಸ್ಕೊಂಡು ನಾನು ಆ ಹೂಜಿನ ತಗೊಂಬರ್ತೀನಿ. ಇದನ್ ತಗೊಳಕಂತಾನೆ ನಾವಿಷ್ಟೆಲ್ಲ ಡ್ರಾಮಾ ಮಾಡಿರೋದಲ್ವಾ ಅಣ್ಣ. ಕೊನೆಗೆ ಈ 2 ಜಂತುಗಳು ಯಾವ ಅಪೂರ್ವ ದೀಪದ ಬಗ್ಗೆ ಮಾತಾಡ್ತಿದ್ದಾರೆ? ಈ ದೀಪದಿಂದ ಖಂಡಿತವಾಗ್ಲೂ ಸಾಧಿಸಕ್ಕಾಗತ್ತಾ? ಈ ದೀಪವನ್ನು ತಗೊಂಡು ಮಿಂಕು ಕರಡಿಯ ಜೊತೆ ಅವ್ರು ಏನ್ ಮಾಡ್ತಾರೆ? ಇದನ್ನೆಲ್ಲ ನೋಡಿದ ಮೇಲೆ ನಮ್ಮನ್ನು ಕಾಡುವ ಒಂದೇ ಪ್ರಶ್ನೆ ಈಗೂ ಉಂಟೆ. ಸುಮ್ನೆ ಏನ್ ನಡೆಯುತ್ತಂತ ಬರುವ ಎಪಿಸೋಡ್ ನಲ್ಲಿ ನೋಡಿ.